ಹಾಯ್ ಎಲ್ಲರಿಗೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿವಸ ಆಗಿದೆ ನಾನು ವೀಡಿಯೋನ ಮಾಡಿ. ಸೊ ಇತ್ತೀಚೆಗೆ ನಾನು ವೀಡಿಯೋಸ್ ಮಾಡಿರಲಿಲ್ಲ. ಸ್ವಲ್ಪ ಪರ್ಸ್ನಲ್ ಕೆಲಸದಿಂದ ಸೊ ವೀಡಿಯೋ ಕಡೆ ಗಮನ ಕೊಡಿರಲಿಲ್ಲ, ಅಂದರೆ ಯೂಟ್ಯೂಬ್ ಕಡೆ ಗಮನ ಕೊಟ್ಟಿರಲಿಲ್ಲ. ಸೊ ಇವತ್ತು ಈ ವಿಡಿಯೋದಲ್ಲಿ ಅಂದರೆ ನನಗೆ ತುಂಬ ಜನ ಇನ್ನೂ ಕಮೆಂಟ್ ಮಾಡ್ತಾನೇ ಇದ್ದಾರೆ. ಸೊ ಲಾ ಆಫ್ ಅಟ್ರಾಕ್ಷನ್ ಅಂದರೆ ಏನು, ಮ್ಯಾನಿಫೆಸ್ಟೇಷನ್ ಅಂದರೆ ಏನು, ಸೊ ಇನ್ ಡೀಟೇಲ್ ನಮಗೆ ತಿಳಿಸ್ಕೊಡಿ ಅಂತ. ಸೊ ನೀವು ನನ್ನ ಓಲ್ಡ್ ವೀಡಿಯೋಸ್ ನೋಡಿದರೆ, ಅಂದರೆ ನನ್ನ ಸ್ಟಾರ್ಟಿಂಗ್ ವೀಡಿಯೋಸ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಮತ್ತು ಲಾ ಆಫ್ ಅಟ್ರಾಕ್ಷನ್ ಅಂದರೆ ಏನು ಅಂತ. ಓಕೆ, ಇನ್ನೂ ಸ್ವಲ್ಪ ಅಂದರೆ ನ್ಯೂ ಆಗಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದೀರಾ ಅಂತ ಅಂದರೆ ಅವ್ರಿಗೆ ಗೊತ್ತಿರಲ್ಲ. ಸೊ ಈ ವಿಡಿಯೋ ಮತ್ತು ವಾಟ್ ಈಸ್ ಮ್ಯಾನಿಫೆಸ್ಟೇಷನ್ ಮತ್ತು ಲಾ ಆಫ್ ಅಟ್ರಾಕ್ಷನ್ ಅಂದರೆ ಏನು ಅನ್ನೋದು ಈ ವಿಡಿಯೋಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಎಕ್ಸಾಂಪಲ್ಸ್ ಲೈಕ್ ನನ್ನ ಪ್ರೀವಿಯಸ್ ಎಕ್ಸ್ಪೀರಿಯನ್ಸಿಂದ ಮತ್ತು ನಾನು ಏನು ಪಡ್ಕೊಂಡಿದ್ದೀನಿ ಈ ಒಂದು ಲಾ ಆಫ್ ಅಟ್ರಾಕ್ಷನ್ ಮತ್ತು ಮ್ಯಾನಿಫೆಸ್ಟೇಷನ್ ಮಾಡಿರೋದ್ರಿಂದ ನಾನು ಏನು ಪಡ್ಕೊಂಡಿದ್ದೀನಿ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಇನ್ನೊಂದು ವಿಷಯ, ನಾನು ಲಾಸ್ಟ್ ಟೈಮ್ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸನ್ನು ತೊಗೊಂಡಿದ್ದೆ. ಅಂದರೆ 30 days ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸನ್ನು ತೊಗೊಂಡಿದ್ದೆ. ಸೊ ಅದು ಕೂಡ ತುಂಬ ಚೆನ್ನಾಗಿ ಔಟ್ಕಮ್ ಬಂತು. ಈ ಒಂದು ಕ್ಲಾಸಸ್ನ ಅಟೆಂಡ್ ಮಾಡಿರೋರು ನಿಮಗೆ ಗೊತ್ತಿದ್ದರೆ ನಾನು ಒಂದು ರೀಲನ್ನು ಪೋಸ್ಟ್ ಮಾಡಿರ್ತೀನಿ. ಆ ಒಂದು ರೀಲಲ್ಲಿ ಅವ್ರು ಏನು ಪಡ್ಕೊಂಡಿದ್ದಾರೆ, ಏನೆಲ್ಲ ಅಚೀವ್ ಮಾಡಿದರೆ ಈ ಒಂದು ಲಾ ಆಫ್ ಅಟ್ರಾಕ್ಷನ್ನ ಲೈಕ್ ಯೂಸ್ ಮಾಡಿಕೊಂಡು ಅನ್ನೋದು ಡೀಟೇಲಾಗಿ ಇರುತ್ತೆ, ನೀವು ಹೋಗಿ ಚೆಕ್ ಮಾಡ್ಬೋದು. ಸೊ ನಾನು ಮತ್ತೆ ಈ ಒಂದು ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಡೇಟ್ ಇನ್ನೂ ಫಿಕ್ಸ್ ಮಾಡಿಲ್ಲ, ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅಂದರೆ 30 days ಗ್ರ್ಯಾಟಿಟ್ಯೂಡ್ ಚಾಲೆಂಜ್ ಅಂತ ಇರುತ್ತೆ. ಓಕೆನಾ? ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ನೀವು ನನಗೆ ಮೆಸೇಜ್ ಮಾಡ್ಬೋದು. ಓಕೆ, ಇಲ್ಲಿ ತನಕ ನಾನು ಆಲ್ಮೋಸ್ಟ್ 20 ಮೆಂಬರ್ಸ್ಗೆ ನಾನು ಕ್ಲಾಸಸನ್ನು ಮಾಡಿದ್ದೀನಿ. ಓಕೆ, ಸೊ 20+ ಎಬೋ ಅಂತ ಅಂದ್ಕೊಳ್ಳಿ. ಸೊ ಕ್ಲಾಸಸನ್ನು ಮಾಡಿದ್ದೀನಿ. ಸೊ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ತಿಳ್ಕೊಂಡು ಅಪ್ಲೈ ಮಾಡಬೇಕು ಅಂತ ಅಂದರೆ ನಿಮಗೆ ಲೈಕ್ ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ ಮಾಡ್ಬೋದು ಅಥವಾ ಮೆಸೇಜ್ ಮಾಡ್ಬೋದು. ನಾನು ನಿಮಗೆ ಫುಲ್ ಡೀಟೇಲ್ಸನ್ನು ಕೊಡ್ತೀನಿ. ಓಕೆನಾ? ಲಾ ಆಫ್ ಅಟ್ರಾಕ್ಷನ್ ನಿಮಗೆ ಕಂಪ್ಲೀಟಾಗಿ ಗೊತ್ತಿದ್ದರೆ ಮಾತ್ರ ಅಪ್ಲೈ ಮಾಡಿ. ಓಕೆನಾ? ಸೊ ಅರ್ಧಂಬರ್ಧ ತಿಳ್ಕೊಂಡು ಅದನ್ನು ಅಪ್ಲೈ ಮಾಡೋಕ್ಕೋದ್ರೆ ನಿಮಗೆ ನೆಗೆಟಿವ್ಲಿ ಎಫೆಕ್ಟ್ ಆಗುತ್ತೆ. ಓಕೆನಾ? ಸೊ ನಿಮಗೆ ಕಂಪ್ಲೀಟಾಗಿ ತಿಳ್ಕೊಳ್ಬೇಕು, ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಕಲಿಬೇಕು, ಯಾವ ಥರ ಅಪ್ಲೈ ಮಾಡಬೇಕು, ಟೆಕ್ನಿಕ್ಸು ಎಲ್ಲ ತಿಳ್ಕೊಬೇಕು ಅಂತ ಅಂದರೆ ನನಗೆ ನೀವು ಮೆಸೇಜ್ ಮಾಡಬೇಕು. ಓಕೆ, ಸೊ ನಾನು ನಿಮಗೆ ಇನ್ ಡೀಟೇಲಾಗಿ ಹೇಳ್ಕೊಡ್ತೀನಿ. ಸೊ ತಡ ಮಾಡದೆ ಇವತ್ತಿನ ವಿಷಯ ಏನು ಅನ್ನೋದು ಶುರು ಮಾಡೋಣ. ಓಕೆ, ಸೊ ಇವತ್ತಿನ ವಿಷಯ ಬಂದು ಲೈಕ್ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಮತ್ತು ಲಾ ಆಫ್ ಅಟ್ರಾಕ್ಷನ್ ಅಂದರೆ ಏನು ಅಂತ. ಓಕೆ, ಸೊ ವಾಟ್ ಈಸ್ ಮ್ಯಾನಿಫೆಸ್ಟೇಷನ್? ಸೊ ನೀವು ಮ್ಯಾನಿಫೆಸ್ಟೇಷನ್ ಅನ್ನೋ ಪದದ ಅರ್ಥ ನೀವು ತಿಳ್ಕೊಳ್ಳೋದಕ್ಕೋದ್ರೆ, ಸೊ ಇದರ ಅರ್ಥ ಬಂದು ಎ ಫಿಲಾಸಫಿ ಸಜೆಸ್ಟಿಂಗ್ ದಟ್ ಪಾಸಿಟಿವ್ ಥಾಟ್ಸ್ ಬ್ರಿಂಗ್ ಪಾಸಿಟಿವ್ ರಿಸಲ್ಟ್ ಇನ್ ಟು ಅ ಪರ್ಸನ್ಸ್ ಲೈಫ್. ಸೊ ಇನ್ ದ ಸೇಮ್ ವೇ ವೈಲ್ ನೆಗೆಟಿವ್ ಥಾಟ್ಸ್ ಬ್ರಿಂಗ್ ನೆಗೆಟಿವ್ ಔಟ್ಕಮ್ಸ್. ಸೊ ಇದರ ಅರ್ಥ ಏನಪ್ಪ ಅಂತ ಅಂದರೆ, ಪಾಸಿಟಿವ್ ಥಾಟ್ಸ್ ಅಂದರೆ ಪಾಸಿಟಿವ್, ನೀವೇನು ಯೋಚನೆ ಮಾಡ್ತೀರಾ ಆ ಒಂದು ಪಾಸಿಟಿವ್ ನೀವು ಯೋಚನೆ ಮಾಡಿದಾಗ ನಿಮ್ಮ ಔಟ್ಕಮ್ಮು ಸಹ ಪಾಸಿಟಿವ್ ಆಗಿರುತ್ತೆ, ನಿಮ್ಮ ರಿಸಲ್ಟು ಸಹ ಪಾಸಿಟಿವ್ ಆಗಿರುತ್ತೆ. ಒಂದು ವೇಳೆ ನೀವು ನೆಗೆಟಿವ್ ಯೋಚನೆ ಮಾಡ್ತಿದ್ರೆ ನಿಮಗೆ ನೆಗೆಟಿವ್ ಅನ್ನೋದೇ ಆಗುತ್ತೆ. ಅಂದರೆ ನೀವು ಕೆಟ್ಟದ್ದು ಯೋಚನೆ ಮಾಡ್ತಾ ಇದ್ದರೆ ನಿಮಗೆ ಕೆಟ್ಟದ್ದೇ ಆಗುತ್ತೆ. ಓಕೆನಾ? ಸೊ ಮ್ಯಾನಿಫೆಸ್ಟೇಷನ್ ಅರ್ಥ ಇದಾಗಿರುತ್ತೆ. ಇದನ್ನು ಬಾಯಲ್ಲಿ ಹೇಳೋದಕ್ಕೆ ಸುಲಭ ಅಂತ ಅನಿಸುತ್ತೆ. ಸೊ ನಾವು ಎಕ್ಸಾಂಪಲ್ ಮುಖಾಂತರ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ತಿಳ್ಕೊಳ್ಳೋಣ. ಸೊ ಡಾಕ್ಟರ್ ಮುಸಾರೋ ಎಮೋಟೋ ಅವರು ಒಂದು ಎಕ್ಸ್ಪೆರಿಮೆಂಟನ್ನು ಕಂಡಕ್ಟ್ ಮಾಡಿರ್ತಾರೆ. ಓಕೆನಾ? ಸೊ ಇವರು ಬಂದು ಜಾಪನೀಸ್ ವಾಟರ್ ಸೈಂಟಿಸ್ಟ್. ಓಕೆನಾ? ಸೊ ವಾಟರಲ್ಲಿ ಈ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡಿರ್ತಾರೆ. ಸೊ ಅದು ಹೇಗಿರುತ್ತೆ ಅಂತ ನೋಡೋಣ. ಇವರು 3 ಗ್ಲಾಸ್ ಜಾರ್ಸನ್ನು ತಗೊಳ್ತಾರೆ. ಸೊ 3 ಜಾರ್ ಗ್ಲಾಸಲ್ಲಿ ಅಕ್ಕಿನ ತುಂಬಿಸ್ತಾರೆ. ಓಕೆನಾ? ಸೊ ಸ್ವಲ್ಪ ಅಕ್ಕಿನ ಹಾಕ್ತಾರೆ, 3 ಜಾರ್ ತಗೊಳ್ತಾರೆ, 3 ಜಾರಲ್ಲೂ ಅಕ್ಕಿನ ಹಾಕ್ತಾರೆ. ಓಕೆನಾ? ಸೊ ಇದಾದಮೇಲೆ ಸೊ 3 ಜಾರ್ಗೂ ಸೇಮ್ ಕ್ವಾಂಟಿಟಿ ಆಫ್ ವಾಟರ್ನು ಸಹ ಹಾಕ್ತಾರೆ. ಓಕೆ, ಸೊ ಸೇಮ್ ಕ್ವಾಂಟಿಟಿ ಆಫ್ ರೈಸ್ ಹಾಕ್ತಾರೆ ಮತ್ತು ಸೇಮ್ ಕ್ವಾಂಟಿಟಿ ಆಫ್ ವಾಟರು ಸಹ ಹಾಕ್ತಾರೆ. ಓಕೆ, ಮತ್ತು ಈ ಒಂದು ಜಾರ್ಗಳನ್ನು ಒಂದೊಂದು ಜಾಗದಲ್ಲಿ ಇರ್ತಾರೆ. ಓಕೆನಾ? ಒಂದು ಡಿಫ್ರೆಂಟ್ ಪ್ಲೇಸ್ಗಳಲ್ಲಿ ಈ ಒಂದು ಜಾರ್ಗಳನ್ನು ಪ್ಲೇಸ್ ಮಾಡ್ತಾರೆ. ಓಕೆ,
ಮತ್ತು ಒಂದು ಬೀಕರ್ಗೆ ಅಂದರೆ ಒಂದು ಜಾರ್ಗೆ ಅವರು 1 ತಿಂಗಳು ಪೂರ್ತಿ ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂತ ಹೇಳ್ತಾರೆ. ಓಕೆನಾ. ಸೊ ಒಂದು ಜಾರ್ನ ಚೂಸ್ ಮಾಡ್ತಾರೆ. ಆ ಒಂದು ಜಾರ್ಗೆ ಅವರು 1 ತಿಂಗಳು ಪೂರ್ತಿನೂ ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂತ ಹೇಳ್ತಾರೆ. ಓಕೆ. ಸೊ ಇದೇ ಥರ ಸೆಕೆಂಡ್ ಜಾರನ್ನು ಚೂಸ್ ಮಾಡಿಕೊಂಡು ಸೆಕೆಂಡ್ ಜಾರ್ಗೆ ಅವರು 1 ತಿಂಗಳು ಪೂರ್ತಿನೂ ಐ ಹೇಟ್ ಯು ಅಂತ ಹೇಳ್ತಾರೆ. ಓಕೆನಾ. ಸೊ ಐ ಹೇಟ್ ಯು ಐ ಹೇಟ್ ಯು ಐ ಹೇಟ್ ಯು ಅಂತ ಆ ಒಂದು ಜಾರ್ಗೆ ಹೇಳ್ತಾರೆ. ಓಕೆನಾ. ಸೊ ಮತ್ತು ಥರ್ಡ್ ಬೀಕರ್ ಏನಿರುತ್ತೆ ಅಂದರೆ ಥರ್ಡ್ ಜಾರ್ ಏನಿರುತ್ತೆ ಆ ಒಂದು ಜಾರ್ಗೆ ಅವರು ಏನನ್ನೂ ಹೇಳೋದಿಲ್ಲ. ಓಕೆನಾ. ಸೊ 1 ತಿಂಗಳು ಆದಮೇಲೆ ಈ ಒಂದು ಜಾರ್ಗಳ ರಿಸಲ್ಟ್ ನೋಡಿದಾಗ ಸೊ ಇದು ಒಂದು ಸರ್ಪ್ರೈಸಿಂಗ್ ಆಗಿ ಇರುತ್ತೆ. ಓಕೆನಾ. ಬೀಕರ್ 1ಅನ್ನು ನೋಡಿದಾಗ ಅಂದರೆ ಜಾರ್ 1ಅನ್ನು ನೋಡಿದಾಗ ಅವರಿಗೆ ಆ ಒಂದು ಜಾರಲ್ಲಿ ಫರ್ಮೆಂಟೇಷನ್ ಅನ್ನೋದು ಫಾರ್ಮ್ ಆಗಿರುತ್ತೆ. ಸೊ ಫರ್ಮೆಂಟೇಷನ್ ಅಂತ ಅಂದರೆ ಈಸ್ಟ್ ಅನ್ನೋದು ಫಾರ್ಮ್ ಆಗಿರುತ್ತೆ. ಸೊ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಸ್ಟ್ ಅನ್ನೋದು ಈಸ್ಟ್ ಅನ್ನೋದು ಫುಡ್ ಪ್ರೊಸೆಸಿಂಗ್ಗೆ ಯೂಸ್ ಮಾಡ್ತಾರೆ. ಸೊ ಇದು ಎಷ್ಟು ಇಂಪಾರ್ಟೆಂಟ್ ಅಂತ ನಮಗೂ ಗೊತ್ತಿರೋದು. ಬ್ರೆಡ್ಡಲ್ಲಿ ವೈನ್ಸಲ್ಲಿ ಯೂಸ್ ಮಾಡ್ತಾರೆ. ಸೊ ಫುಡ್ಡನ್ನು ಪ್ರೊಸೆಸ್ ಮಾಡೋದಕ್ಕೆ ಈ ಒಂದು ಈಸ್ಟನ್ನು ಯೂಸ್ ಮಾಡ್ತಾರೆ. ಓಕೆನಾ. ಇದೇ ರೀತಿ ಸೆಕೆಂಡ್ ಜಾರನ್ನು ನೋಡಿದಾಗ ಸೆಕೆಂಡ್ ಜಾರಲ್ಲಿ ಅಂದರೆ ಸೆಕೆಂಡ್ ಜಾರ್ಗೆ ಅವರು ನೆಗೆಟಿವ್ ಥಾಟ್ಸನ್ನು ಕೊಟ್ಟಿರ್ತಾರೆ. ಅಂದರೆ ಐ ಹೇಟ್ ಯು ಅಂತ ಕೊಟ್ಟಿರ್ತಾರೆ. ಸೊ ಈ ಒಂದು ಜಾರಲ್ಲಿ ಬ್ಲ್ಯಾಕ್ ಕಲರ್ ಮೋಲ್ಡ್ ಫಾರ್ಮ್ ಆಗಿರುತ್ತೆ. ಸೊ ಬ್ಲ್ಯಾಕ್ ಕಲರ್ ಮೋಲ್ಡ್ ಅಂತ ಅಂದರೆ ಫಂಗಸ್ ಅನ್ನೋದು ಫಾರ್ಮ್ ಆಗಿರುತ್ತೆ. ಸೊ ನಮಗೆಲ್ಲರಿಗೂ ಗೊತ್ತು ಫಂಗಸ್ ಎಷ್ಟು ಡೇಂಜರ್ ಅಂತ. ಸೊ ಫಂಗಸ್ ಅನ್ನೋದು ಫಾರ್ಮ್ ಆಗಿರುತ್ತೆ. ಓಕೆ. ಫಂಗಸ್ ಇಸ್ ಅ ಕೈಂಡ್ ಆಫ್ ನೆಗೆಟಿವ್. ಓಕೆನಾ. ಹಾಗೆಯೇ ಥರ್ಡ್ ಜಾರ್ಗೆ ಸೊ ಅವ್ರು ಏನೂ ಹೇಳಲ್ಲ. ಪಾಸಿಟಿವ್ ಥಾಟೂ ಸಹ ಕೊಡಲ್ಲ, ಹಾಗೆಯೇ ನೆಗೆಟಿವ್ ಥಾಟು ಸಹ ಕೊಡಲ್ಲ. ಸೊ ಅದು ಒಂದು ರಾಟ್ ಆಗುತ್ತೆ. ಅಂದರೆ ಅದು ಹಾಗೇ ಇದೋಗ್ಬಿಡತ್ತೆ. ಓಕೆ. ಸೊ ಇದ್ರ ಬಗ್ಗೆ ಆ್ಯಕ್ಚುಲಿ ಯೋಚನೆ ಮಾಡಿದ್ರೆ ಸೊ 3 ಡಿಫ್ರೆಂಟ್ ಬೀಕರ್ಸ್ ಅಂದರೆ 3 ಡಿಫ್ರೆಂಟ್ ಜಾರ್ಸು ಮತ್ತು 3 ಸೇಮ್ ರೈಸ್ ಕ್ವಾಂಟಿಟಿ ಇರುತ್ತೆ ಮತ್ತು ಸೇಮ್ ವಾಟರ್ ಕ್ವಾಂಟಿಟಿನೂ ಇರುತ್ತೆ. ಓಕೆ. ಆದರೆ ಅವ್ರು ಕೊಟ್ಟಿರುವಂತಹ ಥಾಟ್ಸ್ ಡಿಫ್ರೆಂಟಾಗಿ ಆಗಿರುತ್ತೆ. ಓಕೆನಾ. ಅವರ ಥಾಟ್ಸು ಮತ್ತು ಇಂಟೆಂಟ್ ಒಂದೊಂದು ಬೀಕರ್ಗೂ ಡಿಫ್ರೆಂಟಾಗಿ ಕೊಟ್ಟಿರ್ತಾರೆ. ಐ ನೋ ಇದನ್ನು ನಂಬೋಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ, ಬಟ್ ನೀವು ಎಕ್ಸ್ಪೆರಿಮೆಂಟನ್ನು ಮಾಡ್ಬೋದು. ಓಕೆನಾ. ಸೊ ಒಂದು ಒಳ್ಳೆ ಥಾಟನ್ನು ಇಟ್ಕೊಂಡು ಮತ್ತು ಕನ್ಸಿಸ್ಟೆನ್ಸಿಯಿಂದ ಈ ಒಂದು ಎಕ್ಸ್ಪೆರಿಮೆಂಟನ್ನು ನೀವು ಕೂಡ ಮಾಡಿ ನೋಡಿ. ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ನಿಮ್ಮ ರಿಸಲ್ಟನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ. ಸೊ ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂತ ಅಂದರೆ ನಮ್ಮ ಥಾಟ್ಸ್ ಅನ್ನೋದು ತುಂಬ 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 ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ. ನಮ್ಮ ಫ್ರೆಂಡ್ ಸರ್ಕಲಲ್ಲೇ ನೋಡ್ಬೋದು ನೀವು. ಎಷ್ಟೋ ಜನ ಫ್ರೆಂಡ್ಸು ನೆಗೆಟಿವ್ ಯೋಚನೆ ಮಾಡ್ತಾರೆ, ತುಂಬ ಸ್ಟ್ರೆಸ್ಫುಲ್ ಆಗಿರ್ತಾರೆ, ಯಾವಾಗೂ ನೆಗೆಟಿವ್ ಥಾಟ್ಸನ್ನು ಫೀಲ್ ಮಾಡ್ತಿರ್ತಾರೆ, ನೆಗೆಟಿವ್ ಮಾತಾಡ್ತಿರ್ತಾರೆ. ಸೊ ಆ್ಯಕ್ಚುಲಿ ಅವರ ಲೈಫಲ್ಲೇ ತುಂಬ ನೆಗೆಟಿವ್ ಅನ್ನೋದು ಇರುತ್ತೆ. ಓಕೆನಾ. ಯಾಕೆ ಅಂತ ಅಂದರೆ ಅವರು ನೆಗೆಟಿವ್ ಥಾಟ್ಸು ಮತ್ತು ಅವರಲ್ಲಿರುವಂತಹ ನೆಗೆಟಿವ್ನೆಸ್ನ ಮತ್ತು ಅವರಲ್ಲಿರುವಂಥ ಸ್ಟ್ರೆಸ್ಫುಲ್ನೆಸ್ನ ಅವರು ಯೂನಿವರ್ಸ್ಗೆ ಕೊಡ್ತಾ ಇದ್ದಾರೆ. ಸೊ ಯೂನಿವರ್ಸ್ ಅವ್ರಿಗೆ ಬ್ಯಾಕ್ ಅದನ್ನೇ ರಿಟರ್ನ್ ಮಾಡ್ತಿದ್ದಾರೆ. ಓಕೆ. ಕೆಲವು ಫ್ರೆಂಡ್ಸ್ ಇರ್ತಾರೆ, ಅವರು ಫುಲ್ ಆರಾಮಾಗಿರ್ತಾರೆ, ಯಾವುದೇ ಟೆನ್ಷನ್ ಇಟ್ಕೊಂಡಿರಲ್ಲ. ಯಾವುದೇ ಥರ ಎಕ್ಸಾಮ್ಸ್ ಬಂದ್ರೂ ಅವರು ಫುಲ್ ಜೋಶಲ್ಲಿರ್ತಾರೆ ಮತ್ತು ಖುಷಿಯಾಗಿರ್ತಾರೆ. ಆ ಭಯ ಅನ್ನೋದೇ ಇರಲ್ಲ. ಓಕೆ, ಎಕ್ಸಾಮ್ ನನಗೆ ಭಯ ಆಗ್ತಿದೆ ಅನ್ನೋ ಥಾಟ್ ಸಹ ಅವ್ರಿಗಿರಲ್ಲ. ತುಂಬ ಖುಷಿಯಲ್ಲಿರ್ತಾರೆ, ತುಂಬ ಎಂಜಾಯ್ ಮಾಡ್ತಾ ಇರ್ತಾರೆ. ಓಕೆನಾ. ಸೊ ಅಂಥವ್ರ ಲೈಫಲ್ಲಿ ಹ್ಯಾಪಿನೆಸ್ ಇನ್ನೂ ಬರ್ತಾನೆ ಇರುತ್ತೆ. ಅವ್ರು ತುಂಬ ಹ್ಯಾಪಿಯಾಗಿ ಇದ್ದೇ ಇರ್ತಾರೆ. ಯಾಕಂತ ಅಂದರೆ ಅವರಲ್ಲಿರುವಂತಹ ಪಾಸಿಟಿವ್ ಥಾಟ್ನ ಯೂನಿವರ್ಸ್ಗೆ ಕೊಡ್ತಾ ಇದ್ದಾರೆ. ಅವರ ಒಂದು ಪಾಸಿಟಿವ್ ಯೋಚನೆನ ಯೂನಿವರ್ಸ್ಗೆ ಕೊಡ್ತಾ ಇದ್ದಾರೆ. ಸೊ ಬ್ಯಾಕ್ ಇನ್ ರಿಟರ್ನ್ ಆಗಿ ಯೂನಿವರ್ಸ್ ಅದನ್ನೇ ಕೊಡ್ತಿರ್ತಾರೆ. ಓಕೆ. ಸೊ ಇದೇ ಥರ ತುಂಬ ಎಕ್ಸಾಂಪಲ್ಸ್ ಇದೆ. ಓಕೆನಾ. ನಾನು ನನ್ನ ಲೈಫಲ್ಲಿ ಈ ಒಂದು ಲಾ ಆಫ್ ಅಟ್ರಾಕ್ಷನ್ನ ಯೂಸ್ ಮಾಡಿದ್ದೀನಿ ಮತ್ತು ಯೂಸ್ ಮಾಡಿದಾಗ ನನಗೆ ಬಂದಂತಹ ರಿಸಲ್ಟ್ ಸರ್ಪ್ರೈಸಿಂಗ್ ಆಗಿರುತ್ತೆ. ಓಕೆ. ನೀವು ಇವಾಗ ಮ್ಯಾನಿಫೆಸ್ಟೇಷನ್ ಮತ್ತು ಲಾ ಆಫ್ ಅಟ್ರಾಕ್ಷನ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಅಂದರೆ, ಅಥವಾ ನೀವು ಹೊಸಬರಿದ್ದೀರಾ ಈ ಒಂದು ಲಾ ಆಫ್ ಅಟ್ರಾಕ್ಷನ್ಗೆ ಅಂತ ಅಂದರೆ, ಸೊ ನೀವು ಹೇಗೆ ಶುರು ಮಾಡಬೇಕು ಅಂತ ಅಂದರೆ, ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ನಿಮಗೆ ಯೋಚನೆ ಇರತ್ತೆ. ಸೊ ನೀವು ಹೇಗೆ ಮಾಡ್ಬೋದು ಅಂತಂದರೆ ದೇರ್ ಆರ್ ಫ್ಯೂ ಸ್ಟೆಪ್ಸ್ ಇದೆ, ಅಂದರೆ ಫ್ಯೂ ಟೆಕ್ನಿಕ್ಸ್ ಇದೆ ನೀವು ಹೇಗೆ ಶುರು ಮಾಡ್ಬೋದು ಅಂತ. ಓಕೆನಾ. ಸೊ ಫಸ್ಟ್ ಬಂದ್ಬಿಟ್ಟು ವಿಜುವಲೈಸೇಷನ್ ಅನ್ನೋದು ತುಂಬ ಪವರ್ಫುಲ್ ಟೆಕ್ನಿಕ್ಕು ಮತ್ತು ತುಂಬ ಈಸಿ ಟೆಕ್ನಿಕ್ಕು ಆಗಿರುತ್ತೆ. ಓಕೆನಾ. ಸೊ ನೀವು ಹೇಗೆ ವಿಜುವಲೈಸ್ ಮಾಡ್ಕೋಬೇಕು ಅಂತ ಅಂದರೆ,
ಸಪೋಸ್ ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ನೀವು ಲೈಕ್ ಫ್ಯೂ ಮಿನಿಟ್ಸ್ ಕಣ್ಣು ಮುಚ್ಕೊಂಡು ನೀವು ಕಣ್ಣು ಮುಚ್ಕೊಂಡು ಲೈಕ್ ನೀವು ವಿಜುವಲೈಸ್ ಮಾಡ್ಕೊಳ್ಬೇಕು. ಓಕೆನಾ. ಸೊ ಹೇಗೆ ಅಂತಂದರೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ಸೊ ನಿಮಗೇನಾದರೂ ಎಕ್ಸಾಮಲ್ಲಿ ನನಗಿಷ್ಟು ಮಾರ್ಕ್ಸ್ ಬೇಕು ಅಥವಾ ನನಗೆ ನಾನು ಫಸ್ಟ್ ರ್ಯಾಂಕ್ ಬರಬೇಕು ಅನ್ನೋದು ಇದ್ದರೆ, ನಿಮ್ಮ ಒಂದು ಡ್ರೀಮ್ ಅದಾಗಿದ್ದರೆ ನೀವು ಕಣ್ಣು ಮುಚ್ಕೊಂಡು ವಿಜುವಲೈಸ್ ಮಾಡ್ಕೊಳ್ಬೇಕು. ಹೇಗೆ ಅಂತಂದರೆ, ಸೊ ನಿಮಗೆ ಆಲ್ರೆಡಿ ಆ ಒಂದು ಮಾರ್ಕ್ಸ್ ಬಂದಿರುತ್ತೆ. ಓಕೆನಾ. ಸೊ ನೀವಿಷ್ಟು ಮಾರ್ಕ್ಸ್ ನಿಮ್ಗೆ ಎಷ್ಟು ಮಾರ್ಕ್ಸ್ ಬೇಕು ಅಂತ ನೀವು ಅಂದ್ಕೊಂಡಿರ್ತೀರ, ಇಷ್ಟು ಮಾರ್ಕ್ಸ್ ನನಗೆ ಬಂದಿದೆ ಅಂತ ನೀವು ಆಲ್ರೆಡಿ ಇಮ್ಯಾಜಿನೇಷನ್ ಅಂದರೆ ನೀವು ವಿಜುವಲೈಸ್ ಮಾಡ್ಕೊಳ್ಬೇಕು. ಮತ್ತು ನಾನು ಫಸ್ಟ್ ರ್ಯಾಂಕ್ ಬಂದಿದ್ದೀನಿ ಅಂತ ವಿಜುವಲೈಸ್ ಮಾಡ್ಕೊಳ್ಬೇಕು. ನೀವು ಕಣ್ಣು ಮುಚ್ಕೊಂಡು ವಿಜುವಲೈಸ್ ಮಾಡ್ಕೊಳ್ತಿದ್ದಾಗ ಅಂದರೆ ನೀವು ಹೇಳ್ತಾ ಇದ್ದೀರಾ ಯೂನಿವರ್ಸ್ಗೆ, ಈ ಒಂದು ಫಸ್ಟ್ ರ್ಯಾಂಕ್ ಅಥವಾ ಈ ಮಾರ್ಕ್ಸ್ ನನಗೆ ಸೇರಬೇಕಾಗಿರೋದು, ನಾನು ಡಿಸರ್ವ್ ಇದ್ದೀನಿ ಈ ಒಂದು ಫಸ್ಟ್ ರ್ಯಾಂಕ್ಗೆ ಅಂತ ನೀವು ಯೂನಿವರ್ಸ್ಗೆ ಹೇಳ್ತಾ ಇದ್ದೀರಾ. ಓಕೆನಾ. ಇನ್ ದ ಸೇಮ್ ವೇ ಯೂನಿವರ್ಸ್ ನಿಮಗೆ ಲೈಕ್ ಇನ್ ರಿಟರ್ನ್ ಅದನ್ನೇ ಕೊಡತ್ತೆ. ನಾನು ಕೂಡ ವಿಜುವಲೈಸೇಷನ್ ಟೆಕ್ನಿಕ್ ಅನ್ನೋದು ತುಂಬ ಸಲ ಯೂಸ್ ಮಾಡಿದ್ದೀನಿ. ತುಂಬ ನನಗೇನೆಲ್ಲ ಬೇಕು ಅದನ್ನು ವಿಜುವಲೈಸ್ ಮುಖಾಂತರನೇ ನಾನು ಪಡ್ಕೊಳ್ತೀನಿ. ಓಕೆನಾ. ತುಂಬ ವಿಷಯಗಳಲ್ಲೂ ನಾನು ವಿಜುವಲೈಸೇಷನ್ ಅನ್ನೋದು ಯೂಸ್ ಮಾಡಿದ್ದೀನಿ. ಸೊ ಈ ಒಂದು ಮ್ಯಾನಿಫೆಸ್ಟೇಷನ್ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಒಂದು ಇರುತ್ತೆ. ಓಕೆನಾ. ಸೊ ಅದೇ ಲೆಟ್ಟಿಂಗ್ ಗೋ. ಸೊ ಎಕ್ಸಾಂಪಲ್ ಮುಖಾಂತರ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸಪೋಸ್ ನೀವು ಯಾರನ್ನಾದರೂ ಇಷ್ಟಪಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ, ಅಥವಾ ನೀವು ಇಬ್ಬರು ಮ್ಯೂಚುವಲ್ ಆಗಿ ಇಷ್ಟಪಡ್ತಿದ್ದೀರಾ, ಅಥವಾ ಒನ್ ಸೈಡ್ ಲವ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ. ಸೊ ನೀವು ಇಷ್ಟಪಡ್ತಿರ್ತೀರ, ಬಟ್ ಆ ಒಂದು ವ್ಯಕ್ತಿಗೆ, ಯಾರನ್ನು ನೀವು ಇಷ್ಟಪಡ್ತಿರ್ತೀರ ಆ ವ್ಯಕ್ತಿಗೆ ನೀವು ಇಷ್ಟಪಡೋದು ಗೊತ್ತಿರಲ್ಲ. ಓಕೆನಾ. ಸೊ ಈ ಒಂದು ಸಿಚುವೇಷನಲ್ಲಿ ಸೊ ಅವರೇ ನಿಮಗೆ ಕಾಲ್ ಮಾಡಬೇಕು ಅಂತ ನೀವು ಲೈಕ್ ಮ್ಯಾನಿಫೆಸ್ಟ್ ಮಾಡ್ತಿರ್ತೀರ ಅಂತ ಅಂದ್ಕೊಳ್ಳಿ. ಓಕೆನಾ. ಸೊ ನೀವು ವಿಜುವಲೈಸ್ ಮಾಡಿಕೊಂಡು ಮ್ಯಾನಿಫೆಸ್ಟ್ ಮಾಡಿದ್ದೀರಾ. ಓಕೆನಾ. ಸೊ ಅವರು ನಿಮಗೆ ಕಾಲ್ ಮಾಡಿದ್ದಾರೆ. ಸೊ ಕಾಲ್ ಮಾಡಿದಾಗ ನಿಮ್ಮ ಫೋನಲ್ಲಿ ಅವ್ರ ಹೆಸರು ಹೇಗೆ ಡಿಸ್ಪ್ಲೇ ಆಗುತ್ತೆ, ಮತ್ತು ನೀವು ಹೇಗೆ ಅವ್ರ ಕಾಲನ್ನು ರಿಸೀವ್ ಮಾಡ್ತೀರಾ, ಮತ್ತು ಕಾಲ್ ರಿಸೀವ್ ಮಾಡಿದ ತಕ್ಷಣ ನೀವು ಅವ್ರು ಏನಂತ ಹೇಳ್ತಾರೆ, ಅಥವಾ ಅವ್ರು ಏನು ಹೇಳ್ತಾರೆ, ಅವ್ರು ಹೇಳಿದಾಗ ನೀವು ಹೇಗೆ ರೆಸ್ಪಾಂಡ್ ಮಾಡ್ತೀರಾ. ಸೊ ಈ ರೀತಿ ಎಲ್ಲ ನೀವು ವಿಜುವಲೈಸ್ ಮಾಡ್ಕೊಳ್ತೀರಾ. ಓಕೆನಾ. ವಿಜುವಲೈಸ್ ಮಾಡಿಕೊಂಡು ಮ್ಯಾನಿಫೆಸ್ಟ್ ಮಾಡ್ತೀರಾ. ಓಕೆ. ಸೊ ಇದು ಆದಮೇಲೆ ನೀವೊಂದು ಫ್ರೀಕ್ವೆನ್ಸಿ ಮತ್ತು ಲೈಕ್ ಒಂದು ವೈಬ್ರೇಷನ್ನ ನೀವು ಕ್ರಿಯೇಟ್ ಮಾಡಿರ್ತೀರ. ಓಕೆನಾ. ಸೊ ಇದೆಲ್ಲ ಆದಮೇಲೆ ನೀವು ಲೈಕ್ ಅವ್ರು ನನಗೆ ಕಾಲ್ ಮಾಡಿಲ್ಲ, ನನಗೆ ಕಾಲ್ ಮಾಡ್ತಾ ಇಲ್ಲ ಅಂತ ಯೋಚನೆ ಮಾಡ್ತಿದ್ರೆ, ಸೊ ನೀವೇನು ಆ ಒಂದು ಫ್ರೀಕ್ವೆನ್ಸಿ ಮತ್ತು ವೈಬ್ರೇಷನ್ ನೀವೇನು ಕ್ರಿಯೇಟ್ ಮಾಡ್ತೀರಾ ಅದು ಡೌನ್ ಆಗ್ತಾ ಬರುತ್ತೆ. ಓಕೆನಾ. ಸೊ ಈ ರೀತಿ ಇರಬಾರ್ದು. ಸೊ ನೀವು ಲೈಕ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡಿದ್ದೀರಾ, ಸೊ ಬಿಟ್ಬಿಡ್ಬೇಕು. ಓಕೆನಾ. ಅದು ಇವತ್ತು ಬರಲಿ ಕಾಲು, ಅಥವಾ ನಾಳೆ ಬರಲಿ, ಅಥವಾ 1 ಇಯರ್ ಆದಮೇಲೆ ಬರಲಿ, ಸೊ ಅದು ನಿಮಗೆ ಲೈಕ್ ಬೇಕಾಗಿಲ್ಲ. ಓಕೆನಾ. ಸೊ ನೀವೇನು ಟೆಕ್ನಿಕ್ ಮಾಡಿರ್ತೀರಾ ಅದನ್ನು ಬಿಟ್ಬಿಡಬೇಕು. ಜಸ್ಟ್ ಲೆಟ್ಟಿಂಗ್ ಗೋ. ಓಕೆನಾ. ಸೊ ಅದ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಡಬೇಕು. ಸೊ ಲೆಟ್ಟಿಂಗ್ ಗೋ ಈಸ್ ವೆರಿ ಇಂಪಾರ್ಟೆಂಟ್. ನೀವೇನಾದರೂ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಆದಮೇಲೆ ಸೊ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಓಕೆ, ನನಗಿದಾಗ್ತಾ ಇಲ್ಲ, ನಾನು ಈ ಟೆಕ್ನಿಕ್ ಮಾಡಿದ್ದೀನಿ, ನನಗಿದಾಗ್ತಾ ಇಲ್ಲ ಅನ್ನೋ ಯೋಚನೆ ನೀವು ಬಿಡಬೇಕು. ಓಕೆನಾ. ಸೊ ಹೇಗೆ ಲೆಟ್ಟಿಂಗ್ ಗೋ ಆಗೋದು ಅನ್ನೋದು ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಸೊ ಇದ್ಯಾವುದೋ ಒಂದು ವಿಡಿಯೋಲ್ಲಿ ನೋಡಿದ್ದು ನಾನು. ಸೊ ಸಪೋಸ್ ನೀವು ಒಂದು ಹೋಟೆಲ್ಗೆ ಹೋಗಿ ನೀವು ಒಂದು ಲೈಕ್ ಏನಾದರೂ ಒಂದು ಆರ್ಡರ್ ಮಾಡಿರ್ತೀರ. ಓಕೆನಾ. ಸಪೋಸ್ ನೀವು ಬಿರಿಯಾನಿನ ಆರ್ಡರ್ ಮಾಡಿರ್ತೀರ ಅಂತ ಅಂದ್ಕೊಳ್ಳಿ. ಓಕೆನಾ. ಸೊ ಬಿರಿಯಾನಿನ ಆರ್ಡರ್ ಮಾಡಿದ್ದೀರಾ. ಸೊ ಆ ಒಂದು ಆರ್ಡರ್ ನಿಮಗೆ ಬಂದೇ ಬರುತ್ತೆ ಅನ್ನೋದು ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ. ಓಕೆನಾ. ಸೊ ಅದು 10 ನಿಮಿಷ ಆಗಿರಲಿ ಅಥವಾ 20 ನಿಮಿಷ ಆಗಿರಲಿ, ಆ ಒಂದು ನೀವೇನು ಆರ್ಡರ್ ಮಾಡಿದ್ದೀರಾ ಆ ಒಂದು ಆರ್ಡರ್ ನಿಮಗೆ ಬಂದೇ ಬರುತ್ತೆ, ನಿಮಗೆ ತಲುಪುತ್ತೆ ಅನ್ನೋದು ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ. ಓಕೆನಾ. ಸೊ ನಿಮಗೆ ಡೌಟ್ ಇರಲ್ಲ, ನಾನು ಆರ್ಡರ್ ಮಾಡಿದ್ದೀನಿ, ಇದು ಬರುತ್ತೋ ಇಲ್ವೋ, ನನಗೆ ಕೊಡ್ತಾರೋ ಇಲ್ವೋ ಅನ್ನೋದು ಟೆನ್ಷನ್ ಇರಲ್ಲ, ಮತ್ತು ನೆಗೆಟಿವ್ ಫೀಲಿಂಗ್ ಇರಲ್ಲ. ಓಕೆನಾ. ಸೊ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ ಏನಂತಂದರೆ, ಈ ಒಂದು ಆರ್ಡರ್ ನನಗೆ ಬಂದೇ ಬರುತ್ತೆ ಅನ್ನೋದು ಕಾನ್ಫಿಡೆನ್ಸ್ ಇರುತ್ತೆ. ಓಕೆನಾ. ಸೊ ಇದೇ ಥರ ಕಾನ್ಫಿಡೆನ್ಸ್ ನಿಮಗೆ ಮ್ಯಾನಿಫೆಸ್ಟೇಷನಲ್ಲೂ ಇರಬೇಕು. ಓಕೆ. ನನಗೆ ಬಂದೇ ಬರುತ್ತೆ ಅನ್ನೋದು ನಿಮಗೆ ಎಷ್ಟು ಕಾನ್ಫಿಡೆನ್ಸ್ ಇರುತ್ತೆ, ಅದೇ ಕಾನ್ಫಿಡೆನ್ಸ್ ನೀವು ಮ್ಯಾನಿಫೆಸ್ಟೇಷನಲ್ಲೂ ಇರಬೇಕು. ಓಕೆನಾ. ಸೊ ನೀವೇನಾದರೂ ನನಗಾಗಿಲ್ಲ ಅಂತ ಅಂದರೆ, ಅದೇ ಒಂದು ಫ್ರೀಕ್ವೆನ್ಸಿ ವೈಬ್ರೇಷನ್ ಯೂನಿವರ್ಸ್ಗೆ ಹೋಗುತ್ತೆ. ಸೊ ಯೂನಿವರ್ಸು ಕೂಡ ನಿಮಗೆ ಇವ್ರಿಗಿದಾಗ್ತಾ ಇಲ್ಲ, ಆಗೋದೇ ಬೇಡ ಅಂತ ಯೂನಿವರ್ಸ್ ಹೇಳುತ್ತೆ. ಓಕೆನಾ. ಸೊ ನನ್ನ ಲೈಫಲ್ಲಿ ನಾನು ತುಂಬಾ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಮಾಡಿದ್ದೀನಿ, ಮತ್ತು ತುಂಬಾ ಮ್ಯಾನಿಫೆಸ್ಟೇಷನು ಕೂಡ ಮಾಡಿದ್ದೀನಿ. ನಾನು ಅಂದ್ಕೊಂಡಿದ್ದು ನನಗೆ ಸಿಕ್ಕಿದೆ. ಓಕೆನಾ. ಸೊ ನನ್ನ ಈ ಒಂದು ಜರ್ನಿ ಶುರುವಾಗಿದ್ದು 5 ವರ್ಷದ ಹಿಂದೆ.
ಓಕೆನಾ. ಸೊ ನಾನು 5 ವರ್ಷದ ಹಿಂದೆ ನನ್ನ ಲಾ ಆಫ್ ಅಟ್ರಾಕ್ಷನ್ ಜರ್ನಿನ ನಾನು ಶುರು ಮಾಡಿದ್ದು. ಹೀಗೆ ರ್ಯಾಂಡಮ್ ಆಗಿ ಯೂಟ್ಯೂಬಲ್ಲಿ ಒಂದು ವೀಡಿಯೋನ ನೋಡ್ತೀನಿ. ಸೊ ಆ ವಿಡಿಯೋ ನೋಡಿದಾಗ ಅದರಲ್ಲಿತ್ತು, ಸೊ ನಿಮ್ಗೆ ಏನೆಲ್ಲ ಬೇಕು ನೀವು ಪಡ್ಕೊಳ್ಬೋದು, ನಿಮಗೆ ನೀವೇನೆಲ್ಲ ಯೋಚನೆ ಮಾಡ್ತೀರಾ ಅದು ನಿಮ್ದಾಗತ್ತೆ ಅಂತ ಈ ಥರ ಒಂದು ವರ್ಡ್ಸ್ ಇತ್ತು. ಓಕೆನಾ. ಸೊ ಕ್ವೈಟ್ ಇಂಟ್ರೆಸ್ಟಿಂಗ್ ಅಂತ ಹೇಳಿ ಅದ್ರ ಬಗ್ಗೆ ಇನ್ನೂ ರಿಸರ್ಚ್ ಮಾಡೋದಕ್ಕೆ ಹೋದೆ, ರಿಸರ್ಚ್ ಮಾಡಿದೆ. ಓಕೆನಾ. ರಿಸರ್ಚ್ ಮಾಡಿ ಆದಮೇಲೆ ದಿ ಸೀಕ್ರೆಟ್ ಬುಕ್ಕನ್ನು ಓದಿದೆ. ಸೊ ಅದರಲ್ಲಿ ಇನ್ನೂ ಲೈಕ್ ಇನ್ ಡೀಟೇಲ್ ಆಗಿ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಎಲ್ಲ ಇತ್ತು. ಸೊ ಅದನ್ನು ನಾನು ಕಂಪ್ಲೀಟಾಗಿ ತಿಳ್ಕೊಂಡೆ. ಓಕೆ. ಸೊ ಬುಕ್ಕೆಲ್ಲ ಓದಿ ಆದಮೇಲೆ ಇನ್ನೂ ವೀಡಿಯೋಸ್ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಾನು ಕೂಡ ನನ್ನ ಲೈಫಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋದೆ. ಓಕೆನಾ. ಸೊ ನಾನು ಪ್ರತಿಯೊಂದು ಯಾವುದೆಲ್ಲ ಲಾ ಆಫ್ ಅಟ್ರಾಕ್ಷನಿಂದ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ಮತ್ತು ನನಗೆ ಯಾವುದೆಲ್ಲ ಬೇಕು ಅಂತ ಅಂದ್ಕೊಂಡಿದ್ದೀನಿ, ಲೈಕ್ ಲಿಟ್ರಲಿ ಯು ಬಿಲೀವ್ ಇಟ್ ಆರ್ ನಾಟ್, ಅದೆಲ್ಲ ಆಗಿದೆ. ಓಕೆನಾ. ಸೊ ನೀವು ನನ್ನ ಪ್ರೀವಿಯಸ್ ವೀಡಿಯೋಸ್ ನೋಡೋದಾದರೆ ನಾನು ಏನೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡಿದ್ದೀನಿ ಅದು ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಫಸ್ಟ್ ಮ್ಯಾನಿಫೆಸ್ಟೇಷನ್ ಮಾಡಿದ್ದು ಯಾವುದು ಅಂತಂದರೆ ನನ್ನ ಹೆಲ್ತ್. ಓಕೆನಾ. ಸೊ ನನ್ನ ಹೆಲ್ತ್ ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡಿದೆ ಅನ್ನೋದು ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂತ ಅಂದರೆ ನೀವು ಲೈಕ್ ಚೆಕ್ ಮಾಡ್ಬೋದು, ನೀವು ನೋಡ್ಬೋದು ಆ ಒಂದು ವೀಡಿಯೋನ. ಓಕೆನಾ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವೀಡಿಯೋನ ಹಾಕಿರ್ತೀನಿ, ಅಂದರೆ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಓಕೆ. ಇದೇ ಥರ ಸುಮಾರು ಲೈಕ್ ಮ್ಯಾನಿಫೆಸ್ಟೇಷನ್ ಮಾಡಿದ್ದೀನಿ ಮತ್ತು ಮ್ಯಾನಿಫೆಸ್ಟ್ ಮಾಡ್ತಾನೇ ಇದ್ದೀನಿ. ಓಕೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ನೀವು ಎಷ್ಟು ನಂಬ್ತೀರಾ ಅದು ಆಗುತ್ತೆ. ಸೊ ನೀವು ಎಷ್ಟು ನಂಬಲ್ಲ, ನೀವು ನಂಬೋದೇ ಇಲ್ಲ ಅಂತಂದರೆ ಅದು ಆಗಲ್ಲ. ಸೊ ಇಲ್ಲಿ ಕೀ ಪಾಯಿಂಟ್ ಏನಪ್ಪ ಅಂತಂದರೆ ನಿಮ್ಮ ನಂಬಿಕೆ. ಸೊ ನೀವು ಎಷ್ಟು ನಂಬ್ತೀರಾ, ಎಷ್ಟು ಟ್ರಸ್ಟ್ ಕೊಡ್ತೀರಾ, ಅಷ್ಟೇ ಲೈಕ್ ಇಂಪಾರ್ಟೆಂಟಿಂದ ನೀವು ಆ ಒಂದು ಕೆಲಸ ನಿಮಗೆ ಆಗುತ್ತೆ, ನೀವು ಅಂದ್ಕೊಂಡಿದ್ದು ಅದು ಆಗುತ್ತೆ. ಓಕೆ. ಮ್ಯಾನಿಫೆಸ್ಟೇಷನ್ ಅಂದಿದ ತಕ್ಷಣ ನೀವು ಅಂದ್ಕೊಂಡ್ರೆ ಅದು ಆಗೋಗುತ್ತೆ, ಲೈಕ್ ನಾವು ವಿಜುವಲೈಸೇಷನ್ ಮಾಡ್ಕೊಂಡಿದ ತಕ್ಷಣ ಅದು ಆಗೋಗುತ್ತಾ ಅಂತ ನಿಮಗೆ ಡೌಟ್ ಇದ್ದರೆ ಖಂಡಿತ ಆಗಲ್ಲ. ಓಕೆನಾ. ಸೊ ನೀವೇನು ಅಂದ್ಕೊಂಡಿರ್ತೀರಾ, ನೀವೇನು ಆಗಬೇಕು ಅಂತ ಅಂದ್ಕೊಂಡಿರ್ತೀರಾ, ಟುವರ್ಡ್ಸ್ ದಟ್ ನೀವು ವರ್ಕ್ ಮಾಡಬೇಕು. ಓಕೆನಾ. ಸಪೋಸ್ ನೀವು ಟಾಪರ್ ಆಗಬೇಕು ಅಂತ ಅಂದ್ಕೊಳ್ಳಿ. ಓಕೆನಾ. ಸೊ ನೀವು ಟಾಪರ್ ಆಗಬೇಕು ಅಂತ ಒಂದು ಕಾರ್ನರಲ್ಲಿ ಕೂತ್ಕೊಂಡು ವಿಜುವಲೈಸ್ ಮಾಡ್ಕೊಂಡಿದ್ರೆ ಖಂಡಿತ ನೀವು ಆಗಲ್ಲ. ಸೊ ನೀವು ಟಾಪರ್ ಆಗಬೇಕಂದ್ರೆ ಏನು ಮಾಡಬೇಕು, ನೀವು ಲೈಕ್ ನೀವು ಕೂತ್ಕೊಂಡು ಓದಬೇಕು ಅಲ್ವಾ. ಸೊ ನಿಮ್ಮ ಕಡೆಯಿಂದ ನೀವು ಏನು ಎಫರ್ಟ್ ಹಾಕಬೇಕು ಅದನ್ನು ನೀವು ಹಾಕಬೇಕು. ಜೊತೆಗೆ ಯೂನಿವರ್ಸು ಕೂಡ ನಿಮಗೆ ಸಪೋರ್ಟ್ ಮಾಡುತ್ತೆ. ಓಕೆನಾ. ಸೊ ಜಸ್ಟ್ ಲೈಕ್ ಇದನ್ನು ನೀವು ಥಿಂಕ್ ಮಾಡಬೇಕು. ಓಕೆನಾ. ಸೊ ನೀವು ಅಂದ್ಕೊಂಡಿದ್ದ ತಕ್ಷಣ ಆಗಬೇಕು ಅಂತ ಅಂದರೆ ಟುವರ್ಡ್ಸ್ ನೀವು ಅದ್ರ ಕಡೆ ನೀವು ವರ್ಕ್ ಮಾಡಬೇಕು. ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಲೈಕ್ ಹಾರ್ಡ್ ವರ್ಕ್ ಏನಿರುತ್ತೆ ಅದನ್ನು ನೀವು ಕೊಡಬೇಕಾಗತ್ತೆ. ಓಕೆ. ಸೊ ನಾನು ನನ್ನ ರಿಲೇಷನ್ಶಿಪ್ಪು ಸಹ ನಾನು ಮ್ಯಾನಿಫೆಸ್ಟೇಷನ್ ಮಾಡಿದ್ದೀನಿ. ಓಕೆನಾ. ಸೊ ರಿಲೇಷನ್ಶಿಪ್ ಅಂದಿದ ತಕ್ಷಣ ನಿಮಗೆ ಒಂದು ಹೇಳಬೇಕು. ಸೊ ರಿಲೇಷನ್ಶಿಪ್ ಅಂದಿದ ತಕ್ಷಣ ಸ್ಪೆಸಿಫಿಕ್ ಪರ್ಸನ್ನ ನೀವು ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ, ಸ್ಪೆಸಿಫಿಕ್ ಪರ್ಸನ್ನ ನೀವು ಮ್ಯಾನಿಫೆಸ್ಟೇಷನ್ ಮಾಡಬೇಡಿ. ಇದರ ಬದಲು ನಿಮಗೆ ಆ ಒಂದು ಪರ್ಸನ್ ನಿಮಗೆ ಹೇಗಿರಬೇಕು, ಅದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರಬೇಕು, ಆ ಒಂದು ಪರ್ಸನ್ ಗುಣಗಳು ನಿಮಗೆ ಯಾವ ಥರ ಇರಬೇಕು ಅನ್ನೋದು ವಿಜುವಲೈಸ್ ಮಾಡ್ಕೊಳ್ಳಿ. ಓಕೆನಾ. ಅದನ್ನು ನೀವು ಮ್ಯಾನಿಫೆಸ್ಟೇಷನ್ ಮಾಡಿ. ಸೊ ನೀವು ಸ್ಪೆಸಿಫಿಕ್ ಪರ್ಸನ್ನೇ ನೀವು ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಅದೇ ವ್ಯಕ್ತಿ ನಿಮಗೆ ಅಂದರೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀರಾ, ಬಟ್ ಆ ಒಂದು ವ್ಯಕ್ತಿ ಗುಣಗಳು ನಿಮಗೆ ಇಷ್ಟ ಆಗಿರಲ್ಲ. ಓಕೆನಾ. ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡು ಆದಮೇಲೆ ಆ ಒಂದು ವ್ಯಕ್ತಿ ಗುಣಗಳು ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ನಿಮಗೆ ಇಷ್ಟ ಆಗಿರಲ್ಲ. ಸೊ ಆವಾಗ ಅಂದ್ಕೊಳ್ತೀರಾ, ಸೊ ದಿಸ್ ಪರ್ಸನ್ ಈಸ್ ನಾಟ್ ಲೈಕ್ ಬಿಲಾಂಗ್ಸ್ ಟು ಯು ಅಂತ. ಓಕೆನಾ. ಆ ಥರ ರಿಲೇಷನ್ಶಿಪ್ಪು ನಿಮಗೆ ಒಂದು ಪಾಠ ಥರ ಬಂದು ಹೋಗುತ್ತೆ. ಓಕೆನಾ. ಸೊ ಇದ್ರ ಬದಲು ನೀವು ಸೊ ನಿಮ್ಗೆ ಏನು ಬೇಕು ಅನ್ನೋದು ನೀವು ವಿಜುವಲೈಸ್ ಮಾಡಿಕೊಂಡ್ರೆ, ಅಥವಾ ಆ ಒಂದು ವ್ಯಕ್ತಿ ಗುಣಗಳು ಹೇಗಿರಬೇಕು, ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರಬೇಕು, ನಿಮಗೆ ಇಷ್ಟ ಆಗೋ ಥರ ಯಾವ ಗುಣಗಳಿರಬೇಕು ಆ ಒಂದು ವ್ಯಕ್ತಿಯಲ್ಲಿ, ಅದನ್ನು ನೀವು ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಸೊ ಅದೇ ಥರ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಓಕೆನಾ. ಸೊ ಸೇಮ್ ಥಿಂಗ್ ನಾನು ಮಾಡಿರೋದು. ಓಕೆನಾ. ಸೊ ನನಗೆ ಹೇಗೆಲ್ಲ ಇರಬೇಕು ಅನ್ನೋದು ನಾನು ಲೈಕ್ ಬುಕ್ಕಲ್ಲಿ ಬರೆದಿದ್ದೆ. ಓಕೆನಾ. ಸೊ ನನಗೆ ಈ ಥರ ಕ್ವಾಲಿಟೀಸ್ ಇರಬೇಕು, ಈ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು, ಲೈಕ್ ಸ್ಪೆಸಿಫಿಕ್ ಆಗಿ ನನಗೆ ಏನು ಬೇಕು ಆ ಒಂದು ವ್ಯಕ್ತಿಯಲ್ಲಿ ಅನ್ನೋದು ನಾನು ಬರೆದಿದ್ದೆ. ಸೊ ಯು ಬಿಲೀವ್ ಇಟ್ ಆರ್ ನಾಟ್, ನನಗೆ ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುವಂತಹ ವ್ಯಕ್ತಿನೇ ನಾನು ಮ್ಯಾನಿಫೆಸ್ಟೇಷನ್ ಮಾಡಿದ್ದೀನಿ. ಓಕೆನಾ. ನಾಟ್ ದ ಸ್ಪೆಸಿಫಿಕ್ ಪರ್ಸನ್. ಓಕೆನಾ. ಸೊ ನೀವು ಸ್ಪೆಸಿಫಿಕ್ ಪರ್ಸನ್ನ ನೀವು ಚೂಸ್ ಮಾಡಿಕೊಂಡು ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಸೊ ನಿಮಗೆ ವ್ಯಕ್ತಿ ಇಷ್ಟ ಆಗ್ತಾರೆ, ಆದರೆ ಅವರಲ್ಲಿ ಇರುವಂತಹ ಗುಣಗಳು ನಿಮಗೆ ಇಷ್ಟ ಆಗದೇ ಇರಬಹುದು. ಓಕೆನಾ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ.
ನನ್ನ ರಿಲೇಷನ್‌ಶಿಪ್ ಲೈಕ್ ಮ್ಯಾನಿಫೆಸ್ಟೇಷನ್ ವಿಡಿಯೋ ನೀವು ನೋಡಬೇಕು ಅಂತ ಅಂದರೆ ನನ್ನ ಪ್ರೀವಿಯಸ್ ವಿಡಿಯೋ ಅಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಲಿಂಕ್ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಓಕೆ. ಮತ್ತು ಇನ್ನೊಂದು ಮ್ಯಾನಿಫೆಸ್ಟೇಷನ್ ಸಿಂಪಲ್ ಟೆಕ್ನಿಕ್ ಏನಪ್ಪ ಅಂತಂದರೆ ಜರ್ನಲಿಂಗ್. ಓಕೆನಾ. ಸೊ ಜರ್ನಲಿಂಗ್ ಏನಪ್ಪ ಅಂತಂದರೆ ಬುಕ್ಕಲ್ಲಿ ನೀವು ಲೆಟರ್ಸ್ನ ಬರೆಯೋದು ಅಥವಾ ನಿಮ್ಗೆ ಏನು ಬೇಕು ಅದನ್ನು ನೀವು ಜರ್ನಲಿಂಗ್ ಬರೆಯೋದು. ಓಕೆನಾ. ಸೊ ಸಪೋಸ್ ಲೈಕ್ ಜರ್ನಲಿಂಗ್ ಬಗ್ಗೆ ನಾನು ವಿಡಿಯೋ ಮಾಡಿಲ್ಲ ಆ್ಯಕ್ಚುಲಿ. ಸೊ ನಿಮ್ಗೆ ಬೇಕು ಅಂತ ಅಂದರೆ ಲೈಕ್ ಕಮೆಂಟಲ್ಲಿ ತಿಳಿಸಿ, ಜರ್ನಲಿಂಗ್ ಹೇಗೆ ಮಾಡೋದು, ಯಾವ ಥರ ಮಾಡೋದು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಜರ್ನಲಿಂಗ್ ಮಾಡೋದು, ಬುಕ್ಕಲ್ಲಿ ನಿಮ್ಗೇನೆಲ್ಲ ಬೇಕು ಅದನ್ನು ಬರೆಯೋದು. ಸೊ ನಿಮ್ಗೆ ಗೊತ್ತಿರೋ ಹಾಗೆ 3-6-9 ಟೆಕ್ನಿಕ್ಕು ಸಹ ಇದೆ. ಓಕೆನಾ. ಸೊ ಇದು ಹೇಗೆ ಮಾಡಬೇಕು ಅಂತಂದರೆ 3 ಅಂದರೆ 3 ಟೈಮ್ಸ್ ಬರೆಯೋದು, 6 ಅಂದರೆ 6 ಟೈಮ್ಸ್ ಬರೆಯೋದು, 9 ಅಂದರೆ 9 ಟೈಮ್ಸ್ ಬರೆಯೋದು. ಬೆಳಗ್ಗೆ 3 ಟೈಮ್ಸ್, ಮಧ್ಯಾಹ್ನ 6 ಟೈಮ್ಸ್ ಮತ್ತು ರಾತ್ರಿ 9 ಟೈಮ್ಸ್ ಬರೆಯೋದು. ಒಂದು ಟೈಮಿಂಗ್ನ ಸೆಟ್ ಮಾಡ್ಕೊಬಿಡಿ. ಬೆಳಗ್ಗೆ 9 ಗಂಟೆಗೆ ನೀವು ಬರೀತೀರಾ ಅಂತ ಅಂದರೆ ಮಧ್ಯಾಹ್ನ 2 ಗಂಟೆಗೆ ಮತ್ತು ಸಾಯಂಕಾಲ 6 ಅಥವಾ 7 ಗಂಟೆಗೆ ನೀವು ಬರೀತೀರಾ. ಇದೇ ರೀತಿ ನೀವು ಲೈಕ್ ಅಂದರೆ ಕಂಟಿನ್ಯೂ ಮಾಡಬೇಕು. ಪ್ರತಿದಿನ ಇದೇ ಟೈಮಿಂಗ್ ನೀವು ಫಾಲೋ ಮಾಡಬೇಕು. ಎಷ್ಟು ದಿನ ಬರೀಬೇಕು ಅಂತ ಅಂದರೆ ಇಷ್ಟು ದಿನ ಅಂತ ಇರಲ್ಲ. ಸೊ ನಾನು ಬಿಲೀವ್ ಮಾಡೋದು 21 ಡೇಸಲ್ಲಿ. ಓಕೆನಾ. ಸೊ ಲೈಕ್ ದೊಡ್ಡೋರು ಹೇಳ್ತಾರೆ ಅಥವಾ ಯಾರೋ ಹೇಳಿದ್ದು ಅಂತ ಅಂದ್ಕೊಳ್ತೀನಿ, ಅಥವಾ ಎಲ್ಲೋ ಓದಿದ್ದು ಅಂತ ಅಂದ್ಕೊಳ್ತೀನಿ, ನೆನಪಿಲ್ಲ ನನಗೆ. 21 ಟೈಮ್ಸ್ ನಾವೇನಾದರೂ ಪ್ರಾಕ್ಟೀಸ್ ಮಾಡಿದ್ರೆ, ಪ್ರತಿದಿನ ಕಂಟಿನ್ಯೂಸ್ ಆಗಿ 21 ಡೇಸ್ ನಾವು ಮಾಡಿದ್ರೆ ಅದು ನಮಗೆ ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಬಿಡ್ತೀವಿ ಮತ್ತು ಅದೇ ನಮಗೆ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಓಕೆನಾ. ಸೊ ಹಾಗಾಗಿ ನಾನು 21 ಡೇಸ್ ರೆಕಮೆಂಡ್ ಮಾಡ್ತೀನಿ ಮತ್ತು 21 ಡೇಸ್ ಇಂಪಾರ್ಟೆಂಟ್ ಅಂತಲೂ ಹೇಳ್ತೀನಿ. ಓಕೆನಾ. ಸೊ 21 ಡೇಸ್ ನೀವು ಏನು ಬರೀತೀರಾ ಬರೋದು ಮತ್ತು ಜಸ್ಟ್ ಲೆಟ್ಟಿಂಗ್ ಗೋ. ಅಥವಾ ನೀವು ಇನ್ನೂ ಜಾಸ್ತಿ ಬರಿತೀನಿ ಅಂದ್ರೂ ಓಕೆ, 3-6-9 ಟೆಕ್ನಿಕ್ ನೀವು ಇನ್ನೂ ಜಾಸ್ತಿ ಬರಿತೀನಿ ಅಂದ್ರೂ ಓಕೆ. ಅಥವಾ ನೀವೇನು ಅಂದ್ಕೊಂಡಿರ್ತೀರ ಅದು ಆಗೋ ತನಕ ನೀವು 3-6-9 ಟೆಕ್ನಿಕ್ ಮಾಡ್ತೀನಿ ಅಂದ್ರೂ ಓಕೆ. ಓಕೆನಾ. ಸೊ ಈ ಥರ ನೀವು ಜರ್ನಲಿಂಗ್ ಮಾಡೋದು ಅಥವಾ ಟೆಕ್ನಿಕ್ಸ್ ನೀವು ಕೈಯಿಂದ ಬರೀಬೇಕು. ಓಕೆನಾ. ಕೈಯಿಂದ ಬರೆದ್ರೆ ಅದರ ಎನರ್ಜಿನೇ ಬೇರೆ ಇರುತ್ತೆ. ಓಕೆ. ಸೊ ನೀವು ಮ್ಯಾನಿಫೆಸ್ಟೇಷನ್ಗೆ ಅಂತಲೇ ಒಂದು ಬುಕ್ಕನ್ನು ಇಟ್ಕೊಳ್ಳಿ. ಮತ್ತು ನಿಮ್ಮ ಪರ್ಸ್ನಲ್ ಥಿಂಗ್ಸ್ಗೆ, ನಿಮ್ಮ ಡ್ರೀಮ್ಸನ್ನು ಬರೆಯೋದಕ್ಕೆ ಒಂದು ಡೈರಿನೂ ಸಹ ನೀವು ಇಟ್ಕೊಳ್ಳಿ. ಓಕೆನಾ. ಸೊ ನೀವೇನು ಲೈಕ್ ಮ್ಯಾನಿಫೆಸ್ಟೇಷನ್ಗೆ ಒಂದು ಬುಕ್ ಇಟ್ಟಿರ್ತೀರ, ಅದರಲ್ಲಿ ನೀವು ಜರ್ನಲಿಂಗ್ ಮಾಡ್ಬೋದು ಅಥವಾ ನಿಮ್ಮ ಲೈಕ್ ಡೈಲಿ ಟೆಕ್ನಿಕ್ಸ್ ನೀವು ಮಾಡ್ಬೋದು. ಸುಮಾರು ಟೆಕ್ನಿಕ್ಸ್ ಇದೆ. ನೀವು ನನ್ನ ಚಾನಲ್ನ ಚೆಕ್ ಮಾಡಿದ್ರೆ, ವೀಡಿಯೋಸ್ನ ಚೆಕ್ ಮಾಡಿದ್ರೆ ಸುಮಾರು ಟೆಕ್ನಿಕ್ಸ್ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಅದನ್ನು ನೀವು ನಿಮ್ಮ ಲೈಫಲ್ಲಿ ಯೂಸ್ ಮಾಡ್ಬೋದು. ಓಕೆನಾ. ಮತ್ತು ಯಾವ ರೀತಿ ನೀವು ಬುಕ್ಕಲ್ಲಿ ಬರಿತೀರಾ ಅಥವಾ ಯಾವ ರೀತಿ ನೀವು ಥಾಟ್ಸನ್ನು ಹೇಳ್ತೀರಾ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸಪೋಸ್ ನೀವು ಐ ಆಮ್ ರಿಚ್ ಅನ್ನೋದು ಲೈಕ್ ವರ್ಡ್ ಇರುತ್ತೆ. ಸೊ ಲೈಕ್ ಪ್ರೆಸೆಂಟ್ ಟೆನ್ಸಲ್ಲಿ ನೀವು ಹೇಳಬೇಕಾಗತ್ತೆ. ಓಕೆನಾ. ಸೊ ಐ ಆಮ್ ಗೋಯಿಂಗ್ ಟು ಬಿ ರಿಚ್ ಅಂತ ಅಲ್ಲ, ಸೊ ಐ ಆಮ್ ರಿಚ್ ಅಂತ ನೀವು ಹೇಳಬೇಕಾಗತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಬಿ ರಿಚ್ ಅಂತ ಅಂದರೆ ಮುಂದೆ ನೀವು ರಿಚ್ ಆಗ್ಬೋದು ಅಥವಾ ಆಗದೆ ಇರ್ಬೋದು. ಸೊ ಆ ಥರ. ಓಕೆನಾ. ಸೊ ನೀವೇನೇ ಲೈಕ್ ಬರೋದ್ರು ಅಥವಾ ವಿಜುವಲೈಸ್ ಮಾಡಿಕೊಂಡ್ರು ದ ಥಾಟ್ ಶುಡ್ ಬಿ ಲೈಕ್ ಇನ್ ಅ ಪ್ರೆಸೆಂಟ್ ಟೆನ್ಷನ್ ಅಥವಾ ನಿಮ್ಗೆ ಆಗಿದೆ ಅಂತಲೇ ಇರಬೇಕು. ಫ್ಯೂಚರ್ ಟೆನ್ಸಲ್ಲಿ ಅಥವಾ ಪಾಸ್ಟ್ ಟೆನ್ಸಲ್ಲಿ ಇರಬಾರ್ದು. ಓಕೆನಾ. ಸಪೋಸ್ ನಾನು ರಿಚ್ ಆಗಿದ್ದೆ ಅಂತ ಅಂದರೆ ಅದು ಪಾಸ್ಟ್ ಟೆನ್ಸ್ ಆಗಿಬಿಡುತ್ತೆ. ಮತ್ತು ನಾನು ರಿಚ್ ಆಗ್ತೀನಿ ಅಥವಾ ರಿಚ್ ಆಗಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಅಂದರೆ ಅದು ಫ್ಯೂಚರ್ ಆಗಿಬಿಡುತ್ತೆ. ಸೊ ಈ ರೀತಿ ವರ್ಕ್ ಆಗಲ್ಲ. ಯೂನಿವರ್ಸ್ಗೆ ಏನಿದ್ರೂ ಪ್ರೆಸೆಂಟ್ ಟೆನ್ಸಲ್ಲಿ ಮತ್ತು ನಿಮ್ಗೆ ಅದು ಆಗಿದೆ ಅನ್ನೋ ಲೈಕ್ ಸೆಂಟೆನ್ಸಲ್ಲೇ ಇರಬೇಕು. ಎಕ್ಸಾಂಪಲು ಐ ಆಮ್ ರಿಚ್ ಅಂತಲೇ ಹೇಳಬೇಕು. ಐ ಆಮ್ ರಿಚ್ ಅಂತ ಅಂದರೆ ಪ್ರೆಸೆಂಟಲ್ಲಿ ನೀವು ರಿಚ್ ಆಗಿದ್ದೀರಾ ಅಂತ ಅರ್ಥ. ಓಕೆನಾ. ಸೊ ಈ ರೀತಿ ನೀವು ಥಾಟ್ಸನ್ನು ನೀವು ಬರಿಬೇಕಾಗುತ್ತೆ ಮತ್ತು ವಿಜುವಲೈಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಥಾಟ್ಸನ್ನು ನೀವು ಯೂನಿವರ್ಸ್ಗೆ ಕೊಡಬೇಕಾಗುತ್ತೆ. ಓಕೆ. ಮತ್ತು ನೀವೇನಾದರೂ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಲೈಕ್ ಇಮ್ಮಿಡಿಯೇಟ್ಲಿ ನಿಮಗೆ ರಿಸಲ್ಟ್ ಬರ್ಬೋದು, ಅಥವಾ 1 ತಿಂಗಳಕ್ಕಾದಮೇಲೆ ರಿಸಲ್ಟ್ ಬರ್ಬೋದು, ಅಥವಾ 1 ವರ್ಷ ಆದಮೇಲೂ ನಿಮಗೆ ರಿಸಲ್ಟ್ ಬರ್ಬೋದು. ಬಟ್ ಖಂಡಿತ ನೀವು ಅಂದ್ಕೊಂಡಿದ್ದು ರಿಸಲ್ಟ್ ಬಂದೇ ಬರುತ್ತೆ. ಸಪೋಸ್ ನೀವು ಅಂದ್ಕೊಂಡಿದ್ದು ಮತ್ತು ನೀವು ಮ್ಯಾನಿಫೆಸ್ಟೇಷನ್ ಮಾಡಿದ್ದು ನಿಮಗೆ ಆಗಿಲ್ಲ ಅಂತ ಅಂದರೆ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಯೂನಿವರ್ಸ್ಗೆ ಗೊತ್ತು ನಿಮಗೆ ಇನ್ನೂ ಬೆಟರ್ ಬೇಕು ಅಂತ ಹೇಳಿ. ಓಕೆನಾ. ಇನ್ನೂ ಬೆಟರ್ ನೀವು ಡಿಸರ್ವ್ ಇದ್ದೀರಾ. ಸೊ ಹಾಗಾಗಿ ನೀವು ಅಂದ್ಕೊಂಡಿದ್ದು ಅದು ಆಗಿರಲ್ಲ. ಓಕೆನಾ. ಸೊ ನನ್ನ ಲೈಫಲ್ಲೂ ಅಷ್ಟೇ ತುಂಬ ಸಲ ನಾನು ಲೈಕ್ ಅಂದ್ಕೊಂಡಿದ್ದು ಆಗಿಲ್ಲ. ಮತ್ತು ನಾನು ಏನು ಅಂದ್ಕೊಂಡಿರ್ತೀನಿ ಅದು ಆಗಿರಲ್ಲ. ಮತ್ತು ಇನ್ನೊಂದು ಸಲ ನನಗೆ ಲೈಕ್ ಅದರಿಗಿಂತೂ ಬೆಟರ್ ನನಗೆ ಸಿಕ್ಕಾಗ ನಾನು ಅಂದ್ಕೊಂಡಿದ್ದೇನು ಗೊತ್ತಾ, ಓಕೆ ನಾನು ಅದನ್ನು ಅದು ಮ್ಯಾನಿಫೆಸ್ಟೇಷನ್ ಆ ಒಂದು ಥಿಂಗ್ ನನಗೆ ಆಗಿಲ್ಲ, ಸೊ ಅದಕ್ಕೆ ನನಗೆ ಬೆಟರ್ ಸಿಕ್ಕಿದೆ ಅಂತ. ಸೊ ಇದರ ಅರ್ಥ ನಿಮಗೇನಾದರೂ ನೀವು ಅಂದ್ಕೊಂಡಿದ್ದು ಆಗಿಲ್ಲ ಅಂತ ಅಂದರೆ ಸೊ ಯೂನಿವರ್ಸ್ಗೆ ಗೊತ್ತು ನಿಮ್ಗಿನ್ನೂ ಚೆನ್ನಾಗಿರೋದು ಬೇಕು ಮತ್ತು ನೀವು ಇನ್ನೂ ಚೆನ್ನಾಗಿ ಡಿಸರ್ವ್ ಆಗಿದ್ದೀರಾ ಅಂತ. ಓಕೆನಾ.
ಸೊ ತುಂಬ ಜನ ಹೇಳ್ತಾರೆ ಲೈಫ್ ಈಸ್ ಸಿಂಪಲ್ ಮತ್ತು ನಾವೇ ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳ್ತೀವಿ ಅಂತ. ಯಸ್, ಇದನ್ನು ನಾನು ನಂಬ್ತೀನಿ. ಲೈಫ್ ತುಂಬ ಸಿಂಪಲ್ ಇದೆ. ಸೊ ನಾವು ಅದನ್ನು ಲೈಕ್ ನೆಗೆಟಿವ್ ಎನರ್ಜೀಸಿಂದ ನಾವು ಅದನ್ನು ಕಾಂಪ್ಲಿಕೇಟ್ ಮಾಡ್ಕೊಳ್ತಾ ಇದ್ದೀವಿ. ಓಕೆನಾ? ಜಸ್ಟ್ ಬಿ ಕೂಲ್, ಪಾಸಿಟಿವ್ ಆಗಿರಿ, ನೆಗೆಟಿವ್ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಸೊ ಏನೇ ಆಗಿರಲಿ, ಓಕೆನಾ? ನಿಮಗೆ ನೆಗೆಟಿವ್ ಥಾಟ್ ಬಂದ್ರೂ ಸಹ ಲೈಕ್ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಬೇಜಾನ್ ಕೆಲಸ ನೀವು ಮಾಡ್ಬೋದು. ಓಕೆನಾ? ಸಪೋಸ್ ನೀವು ಒಂದು ಹತ್ರ ಕೂತ್ಕೊಂಡಿದ್ರೆ ನಿಮಗೆ ನೆಗೆಟಿವ್ ಥಾಟ್ ಅನ್ನೋದು ಆಟೋಮೆಟಿಕ್ ಬರ್ತಾನೆ ಇರುತ್ತೆ. ಸೊ ಅದ್ರ ಬದಲು ನೀವು ಏನಾದರೂ ಕೆಲಸ ಮಾಡ್ತಾ ಅಥವಾ ಸಾಂಗ್ ಕೇಳ್ತಾ, ಖುಷಿಯಾಗಿರುವಂತಹ ಸಾಂಗ್ ಕೇಳ್ತಾ ಇದ್ದರೆ ಆಟೋಮೆಟಿಕ್ಕಾಗಿ ಆ ನೆಗೆಟಿವ್ ಥಾಟ್ ಲೈಕ್ ಡಿಸಪಿಯರ್ ಆಗಿಬಿಡುತ್ತೆ. ಓಕೆನಾ? ಆದಷ್ಟು ನೀವು ಡೈಲಿ ಲೈಫಲ್ಲಿ ಪ್ರತಿದಿನ ಪ್ರತಿಯೊಂದು ನಿಮಿಷ ನೀವು ಪಾಸಿಟಿವ್ ಆಗಿರೋದಕ್ಕೆ ಟ್ರೈ ಮಾಡಿ. ನನಗೆ ಗೊತ್ತು ತುಂಬ ಕಷ್ಟ ಅನಿಸುತ್ತೆ ಯಾವಾಗಲೂ ಪಾಸಿಟಿವ್ ಆಗಿ ಇರೋದಕ್ಕೆ ಅಂತ. ಒನ್ಸ್ ನೀವು ಇದನ್ನು ಅಭ್ಯಾಸ ಮಾಡಿಕೊಂಡ್ರೆ ಲೈಕ್ ನೀವೇ ಸರ್ಪ್ರೈಸ್ ಆಗ್ತೀರಾ. ಓಕೆನಾ? ನನಗೆ ಯಾಕೆ ಇದು ಮುಂಚೆನೇ ಗೊತ್ತಾಗಲಿಲ್ಲ ಅನ್ನೋಷ್ಟು ನೀವು ಸರ್ಪ್ರೈಸ್ ಆಗ್ತೀರಾ. ಓಕೆ, ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಹೆಚ್ಚು ಡೀಟೇಲ್ಸ್, ಹೆಚ್ಚೆಚ್ಚು ಕಂಟೆಂಟ್ ನಿಮಗೆ ಬೇಕು ಅಂತಂದರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ನಿಮಗೆ ಲೈಕ್ ಆ ಒಂದು ಕಂಟೆಂಟ್ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು. ಟಾಟಾ, ಟೇಕ್ ಕೇರ್ ಆ್ಯಂಡ್ ಬಾಯ್.